Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಸೊ ಮತ್ತೊಂದು ಕಡೆ ಈಗ ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯ ಬಿಜೆಪಿ ಹೋರಾಟವನ್ನ ಮಾಡ್ತಾ ಇರುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ಅನ್ನ ನೋಡ್ತಾ ಹೋಗೋಣ. ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇರುವಂತಹ ಬಿಜೆಪಿ ಹೈಕಮಾಂಡ್ ತಲುಪಿದೆ ಈಗ ಬಿಜೆಪಿ ಹೋರಾಟದ ವಿವರ. ಸೊ ಅಂದ್ರೆ ಏನೇನು ಮಾಡ್ತಾ ಇದ್ದಾರೆ ಇಲ್ಲಿ ರಾಜ್ಯದಲ್ಲಿ ಬಿಜೆಪಿಯ ನಾಯಕರು ಅಂತ ಹೇಳಿ. ನಂಬರ್ 1, ವಾಲ್ಮೀಕಿ ನಿಗಮದಲ್ಲಿನ ಹಣಕಾಸು ಅವ್ಯವಹಾರದ ವಿಚಾರ. ನಂಬರ್ 2, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಬಗೆಗಿನ ಒಂದು ಹೋರಾಟ. ನಂಬರ್ 3, ತುರ್ತು ಪರಿಸ್ಥಿತಿಯ ಕರಾಳ ದಿನದ ಕುರಿತಾದಂತಹ ಒಂದು ಹೋರಾಟ ನಿನ್ನೆ ಆಚರಿಸಿದ್ದಂಥದ್ದು. ಜೊತೆಗೆ ನಂಬರ್ 4, ರಾಜ್ಯದ ಬೆಳವಣಿಗೆಗಳು, ಬಿಜೆಪಿ ಹೋರಾಟಗಳ ವಿವರ. ಇದೆಲ್ಲವನ್ನು ಕೂಡ ಈಗ ಕೇಂದ್ರದ ನಾಯಕರಿಗೆ ಸಲ್ಲಿಸಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿ ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ವರಿಷ್ಠರಿಗೆ ಸಲ್ಲಿಕೆಯಾಗಿದೆ ಬಿಜೆಪಿ ಹೋರಾಟದ ವಿವರವನ್ನ BY ವಿಜಯೇಂದ್ರ ಅವರು, ಅಂದ್ರೆ ಬಿಜೆಪಿಯ ರಾಜ್ಯಾಧ್ಯಕ್ಷರು, ಸೊ ಅವರು ಈಗ ನೀಡಿದ್ದಾರೆ. ಅಂದ್ರೆ ನಾವಿಲ್ಲಿ ರಾಜ್ಯದಲ್ಲಿ ಬಿಜೆಪಿಯ ನಾಯಕರೇ ಏನೇನು ಹೋರಾಟಗಳನ್ನ ಮಾಡ್ತಾ ಇದ್ದೀವಿ, ಸರ್ಕಾರದ ವಿರುದ್ಧ ಯಾವ ರೀತಿಯಾಗಿ ನಮ್ಮ ಹೋರಾಟ ಇದೆ, ರೂಪರೇಷೆಗಳು ಹೇಗಿದೆ ಅನ್ನುವಂಥದ್ರ ಬಗ್ಗೆ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಕೆಲವು ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾಂಗ್ರೆಸ್ ಮಂತ್ರಿಗಳು ಇವರ ನಡವಳಿಕೆ ನೋಡಿದ್ರೆ ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷನೇ ಅಧಿಕಾರಕ್ಕೆ ಬಂದಿದೆ ಅನ್ನೋ ಭ್ರಮೆನಲ್ಲಿ ಇದ್ದಂತೆ ಕಾಣ್ತದೆ. ಒಂದು ಕಡೆ ವಕ್ತ್ ಬೆಂಗಳೂರು ಮಹಾನಗರದಲ್ಲಿ ವೆಟರ್ನರಿ ಆಸ್ಪತ್ರೆಗೆ ದಾನ ಮಾಡಿರ್ತಕ್ಕಂಥ ಜಮೀನನ್ನು ಏಕಾಏಕಿ ವಕ್ತಿಗೆ ಅದನ್ನು ಸರ್ಕಾರ ಟೇಕ್ ಓವರ್ ಮಾಡ್ತದೆ. ಮತ್ತು ನಿನ್ನೆ ದಿನ ಜಮೀರ್ ಅಹಮದ್ ಅವರ ಹೇಳಿಕೆ ಒಬ್ಬ ಜವಾಬ್ದಾರಿತ ಸಚಿವಾಗಿ ಮಾತನಾಡೋದಕ್ಕೆ ಸಾಧ್ಯ ಇದೆಯಾ? ಒಂದು ಕಡೆ ಉಡಾಫೆಯಿಂದ ಮಾತನಾಡ್ತಕ್ಕಂಥ ಜಮೀರ್ ಅಹಮದ್ ಅವರು ಯಾವ ಅರ್ಥದಲ್ಲಿ ನೆನ್ನೆ ಮಾತನಾಡಿದ್ದಾರೆ. ಇವತ್ತು ಬೀದರ್ ಸಂಸದರು ಗೆದ್ದಿರ್ತಕ್ಕಂಥದ್ದೇ ಮುಸಲ್ಮಾನರ ಓಟಿಂದ ಅಂತ ಹೇಳಿರ್ತಕ್ಕಂಥ ಹೇಳಿಕೆ ಸರ್ಕಾರದಲ್ಲಿ ಸಚಿವರಾಗಿ ಕೆಲಸ ಮಾಡೋದಕ್ಕೂ ಕೂಡ ನಾಲಾಯಕ್ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಒಬ್ಬ ನಾಲಾಯಕ್ ಸಚಿವರಿದ್ದಾರೆ ಜಮೀರ್ ಅಹಮದ್ ಅವರು. ಸಂವಿಧಾನದ ಬಗ್ಗೆ ಮಾತನಾಡ್ತಾ ಇರೋದು ಕಾಂಗ್ರೆಸ್ ಪಕ್ಷದವರು, ಕಾಂಗ್ರೆಸ್ ಪಕ್ಷದ ನಾಯಕರು. ನಾನು ಮುಖ್ಯಮಂತ್ರಿಗಳು ಕೇಳೋದಕ್ಕೆ ಇಚ್ಛಪಡ್ತೇನೆ, ಹಾಗಾದರೆ ಜಮೀರ್ ಅಹಮದ್ ಅವರ ಹೇಳಿಕೆನ ತಾವು ಒಪ್ಕೊಳ್ತೀರ? ಹಾಗಾದರೆ ಈ ರೀತಿ ಸಂವಿಧಾನ ವಿರುದ್ಧವಾಗಿ ಹೇಳ್ತಕ್ಕಂಥ ಹೇಳಿಕೆಗಳನ್ನು ಕೊಡ್ಕೊಂಡು ಅಲ್ಪಸಂಖ್ಯಾತ ತುಷ್ಟೀಕರಣದ ರಾಜಕಾರಣ, ಎಲ್ಲೋ ಒಂದು ಕಡೆ ಅಧಿಕಾರದ ಅಮಲಿನಲ್ಲಿ ತೇಲ್ತಾ ಇರ್ತಕ್ಕಂಥ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಈ ರೀತಿ ಹೇಳಿಕೆಗಳು ಪದೇ ಪದೇ ಇದೇನೋ ಅಪ್ಪಿತಪ್ಪಿ ಬಂದಿರತಕ್ಕಂಥದ್ದಲ್ಲ. ಜಮೀರ್ ಅಹಮದ್ ಅವರ ಬಾಯಲ್ಲಿ ಬಂದಿರತಕ್ಕಂಥ ನೆನ್ನೆ ಅಂಶಗಳಿರ್ಬೋದು. ಜಮೀರ್ ಅಹಮದ್ ಹಿಂದೆನೂ ಕೂಡ ಈ ರೀತಿ ಮಾತನಾಡಿದ್ದಾರೆ. ಇಂಟೆನ್ಷನಲಿ ಗೊತ್ತಿದ್ದು ಕೂಡ ಈ ರೀತಿ ದುರಹಂಕಾರದಿಂದ ಮಾತನಾಡ್ತಕ್ಕಂಥದ್ದು, ಅವಿವೇಕತನದಿಂದ ಮಾತನಾಡ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ. ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ಏನು 18-20 ಸ್ಥಾನಗಳು ಗೆದ್ದುಬಿಡ್ತೀವಿ ಅಂತೇಳಿ ರಾಜ್ಯ ತುಂಬ ಓಡಾಡ್ತಾ ಇದ್ರು. ನಿಮ್ಮ ಹಣ ಬರ ಗೊತ್ತಿಲ್ವ? ರಾಜ್ಯ ಜನರು ಉತ್ತರ ನೀಡಿಲ್ವ? ಹಾಗಾದರೆ 1ರಿಂದ 9 ಸ್ಥಾನಕ್ಕೆ ಏರಿರ್ಬೋದು, ಆದರೆ 145 ಸ್ಥಾನಗಳಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮಗೆ ಹಿನ್ನಡೆ ಆಗಿರ್ತಕ್ಕಂಥದ್ದು. BJP ಮತ್ತು JDS ಪಕ್ಷಕ್ಕೆ ಜನ ಹೆಚ್ಚು ಮತವನ್ನು ಕೊಟ್ಟಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ಅಸಹಾಯಕರಾಗಿದ್ದಾರೆ. ರಾಜ್ಯದಲ್ಲಿ ಇವತ್ತು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಾಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ತಾವು ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ ಭರವಸೆಯನ್ನು ಈಡೇರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾವುದೇ ಗ್ಯಾರಂಟಿಗಳು ಜನರಿಗೆ ಸರಿಯಾಗಿ ಮುಟ್ತಾ ಇಲ್ಲ. ಗ್ಯಾರಂಟಿಗಳಿಗೆ ಹಣ ಕ್ರೋಢೀಕರಿಸಬೇಕು ಅಂತೇಳಿ ಈ ರೀತಿ ಬೆಲೆ ಏರಿಕೆಗಳನ್ನು ಮನಸೋಇಚ್ಛೆ ಮಾಡ್ತಾ ಇರ್ತಕ್ಕಂಥದ್ದು. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.
Co-sponsored by Saptagiri NPS University.